ಫ್ರೆಂಡ್ಸ್, ಇದು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಮೇಲೆ ಇಲ್ಲಿ ಅಕ್ವಾಗಾರ್ಡ್ ಅಂತ ಇತ್ತು, ಅಲ್ಲಿಗೆ ಬಂದಿದ್ವಿ. ಚಾಮುಂಡಿ ಬೆಟ್ಟದ ಲಾಗು ಫಸ್ಟ್ ಹಾಕಿದ್ದೆ, ಇದು ಎರಡನೇ ಭಾಗ. ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದನ್ನ ಒಂದು ಮಾಡಿದ್ದೆ, ಮತ್ತು ಇದು ಅಕ್ವಾಗಾರ್ಡಿಗೆ ಬಂದಿದ್ದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೆ. ಹಂಗೆ ಎಂಟ್ರೆನ್ಸಲ್ಲಿ ಮೇನ್ ರೋಡಲ್ಲೇ ಇದೆ ಇದು ಅಕ್ವಾಗಾರ್ಡ್ ಅಂತ. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ. ಅದಕ್ಕೆ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಮಕ್ಕಳನ್ನೂ ಕರ್ಕೊಂಬಂದಿದ್ದೆ. ನನ್ನ ಚಿಕ್ಕ ಮಗಳು ಇರಲಿಲ್ಲ, ಊರಿಗೆ ಹೋಗಿದ್ಲು. ಅದಕ್ಕೋಸ್ಕರ ಇವರಿಬ್ಬರು, ತೇಜು ಮತ್ತು ನಮ್ಮ ಮಗ ಸಾರ್ಥಕ್, ಅವರಿಬ್ಬರನ್ನೇ ಕರ್ಕೊಂಬಂದ್ವಿ. ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಬಬಲ್ಸ್ ಎಲ್ಲ ಬಿಡ್ತಿದ್ರು. ನನ್ನ ಮಗ ಅದನ್ನೇ ನೋಡಿಕೊಂಡು ಆಟ ಆಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಆಡ್ತಾ ಇದ್ದ. ಮತ್ತು ಹೀಗೆ ಬಂದರೆ ನೋಡಿ, ಒನಕೆ ಒಬ್ಬ ಒಂಥರ ಒಂದು ಸ್ಟ್ಯಾಚು ಸಿಗತ್ತೆ ನಮಗೆ. ಫಿಶ್ಶು ಇದ್ರ ಒಳಗಡೆ ಹೋಗೋದು ಎಂಟ್ರೆನ್ಸ್ ಇದು. ಒಳಗಡೆ ಬಂದುಬಿಟ್ಟು ಮತ್ತೆ ಇಲ್ಲಿ ಟಿಕೆಟ್ ತೊಗೊಬೇಕು. ಟಿಕೆಟು ತಗೊಂಡು ಮತ್ತೆ ಒಳಗಡೆ ಹೋಗೋದು. ನನ್ನ ಮಗ ನೋಡಿ ಫುಲ್ ಆಟ ಆಡ್ತಾ ಇದ್ದ. ಆಟ ಆಡಿಕೊಂಡು ಫಿಶ್ ಎಲ್ಲ ಇತ್ತಲ್ಲ, ಫಸ್ಟ್ ಟೈಮ್ ಅವನಿಗೂ ತುಂಬ ಖುಷಿ ಆಗ್ತಾಯಿತ್ತು. ನಾವು ಅಲ್ಲಿ ತುಂಬ ಟಯರ್ಡಾಗಿ ಬಂದಿದ್ವಿ, ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಿ ಸುತ್ಕೊಂಬಂದಿದ್ವಲ್ಲ. ಆದ್ರೂ ಮಕ್ಕಳಿಗೆ ಕರ್ಕೊಂಬಂದಮೇಲೆ ಮೈಸೂರಲ್ಲಿ ಇದೆಲ್ಲ ತೋರಿಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಬಂದ್ವಿ. ವೆರೈಟಿ ಥರ ಫಿಶೆಲ್ಲ ಇರುತ್ತೆ. ನಾವು ಇದನ್ನೆಲ್ಲ ಫಸ್ಟ್ ಟೈಮ್ ನೋಡಿರೋದು ಲೈಫಲ್ಲಿ. ಯಾವಾಗೂ ಬಂದಿರಲಿಲ್ಲ, ಮದುವೆಗೆ ಮುಂಚೆನೂ ಬಂದಿರಲಿಲ್ಲ, ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮು. ಇಲ್ಲಿಗೆ ಬಂದರೆ ವೆರೈಟಿ ಫಿಶ್ಗಳನ್ನೆಲ್ಲ ನೋಡ್ಬೋದು. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ. ಯಾವ ಥರ ಫಿಶ್ಗಳಿದ್ದಾವೆ ಅದನ್ನೆಲ್ಲ ನೋಡ್ಬೋದು. ವೆರೈಟಿ ಫಿಶ್ಗಳು, ಅದ್ರ ಹೆಸರೇ ನಮ್ಗೆ ಹೇಳೋಕ್ಕೆ ಬರೋದಿಲ್ಲ. ಎಲ್ಲನೂ ತುಂಬ ಚೆನ್ನಾಗಿತ್ತು. ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಗೈಡ್ ಮಾಡೋರು ಯಾರೂ ಇರಲ್ಲ, ನಾವೇ ಹಂಗೇ ನೋಡ್ಕೊಂಡು ಹೋಗೋದು. ಇಲ್ಲಿ ಮೇಲಿಂದ ನೀರು ನೋಡಿ ಈ ಥರ ಎಳಿತಾ ಇರುತ್ತೆ. ಅದು ಈಗ ಥರ್ಡ್ ಫ್ಲೋರಲ್ಲಿರೋದು ನಾವು. ನೀರು ಕೆಳಗಡೆ ಇರೋದು ಗ್ರೌಂಡ್ ಫ್ಲೋರು. 2 ಫ್ಲೋರ್ ಇದೆ ಇದು. ಕೆಳಗಡೆ ಹೋದರೆ ಇದು ಮೀನು ಇರೋದೆಲ್ಲನೂ ನಾವು ನೋಡ್ಬೋದು. ಫಿಶ್ಗೆ ಫೀಡು ಮಾಡ್ಬೋದು, ಫೀಡಿಂಗ್ದು ಹಾಕೋದು ಇದೆ ಅಲ್ಲಿ. ನೀರೆಲ್ಲ ಈ ಥರ ಚೆನ್ನಾಗಿ ಎರ್ಕೊಂಡು ಹೋಗ್ತಾಯಿತ್ತು. ಕೆಳಗಡೆ ಕಟ್ಟೆ ಥರ ಇರುತ್ತೆ, ಅಲ್ಲಿ ಹೋಗಿ ನೀರು ಹೋಗುತ್ತೆ. ಅಲ್ಲೆಲ್ಲ ಫಿಶ್ಗಳ ಕಲರ್ ಮೀನುಗಳೆಲ್ಲನೂ ನೋಡ್ಬೋದು ನಾವು. ಮತ್ತು ಈಗ ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಹಾಗೆ ಬಂದರೆ ನೋಡಿ, ಇಲ್ಲಿ ಚಿಕ್ಕ ಮೀನುಗಳು, ಇದರಲ್ಲಿ ಜಾಸ್ತಿ ಮೀನು ಇಲ್ಲ. ಮುಂದೆ ಇನ್ನೂ ಹೋಗ್ತಾ ಸಿಗತ್ತೆ ಕಲರ್ ಮೀನುಗಳು. ಇದೆಲ್ಲ ಕಲರ್ಸ್ ಮಾಡಿರೋದು ತುಂಬ ಚೆನ್ನಾಗಿತ್ತು. ನನ್ನ ಮಗಂಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಮಕ್ಳನ್ನ ಕರ್ಕೊಬರ್ಬೋದು ಸಮ್ಮರ್ ಹಾಲಿಡೇಸ್ಗೆ. ಒಂದು ರೌಂಡ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಬೋಟ್ ಥರ ಎಲ್ಲ ಮಾಡಿ ಇಟ್ಟಿದ್ದಾರೆ. ಇದರಲ್ಲಿ ಅಷ್ಟೇ ಮೀನೆಲ್ಲ ಜಾಸ್ತಿ ಇಟ್ಟಿರಲಿಲ್ಲ. ಮುಂದೆ ಹೋದರೆ ನೋಡಿ ಈ ಥರ ಮಂಕಿ ಎಲ್ಲ ತುಂಬ ಮಕ್ಕಳೇ ಬಂದಿರೋದು ಫ್ರೆಂಡ್ಸ್. ಇಲ್ಲಿ ಮೈಸೂರಿಗೆ ಬಂದರೆ ಒಂದ್ಸಲಿ ವಿಸಿಟ್ ಮಾಡಿ ಹೋಗ್ಬೋದು, ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗುತ್ತೆ ಮಕ್ಕಳಿಗೆ ಇಲ್ಲಿ. ಮತ್ತು ಮಕ್ಕಳನ್ನೆಲ್ಲ ನಿಲ್ಲಿಸಿ ಫೋಟೋ ತೊಗೊಬೋದು. ತುಂಬ ಚೆನ್ನಾಗಿತ್ತು. ನನ್ನ ಮಕ್ಳಿಗೂ ನಿಂತ್ಕೊಂಡಿದ್ರು ಫೋಟೋ ತೆಗಿ ಮಮ್ಮಿ ಅಂದ್ಬಿಟ್ಟು. ಅವ್ರದ್ದು 1-2 ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ನೋಡಿ, ಇಲ್ಲಿ ತುಂಬ ಹಳೆ ಕಾಲದ್ದು ಕಲ್ಲುಗಳೆಲ್ಲ ಕಟ್ಟಿ ಇದು ಮಾಡಿರ್ತಾರಲ್ಲ, ಆ ಥರನೇ ಕಾಣಿಸ್ತಾ ಇತ್ತು. ನಾವು ಹೋಗಿದ್ದಿನ ತುಂಬ ಜನನೇ ಇದ್ದರು. ಇಲ್ಲಿ ನೋಡಿ ನೀರು ತುಂಬ ಮೇಲ್ಗಡೆಯಿಂದ ಬರ್ತಾಯಿತ್ತು. ಅದು ನೀರು ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಆ ಥರ ಸೆಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಕೆಳಗಡೆ ಬರಬೇಕೀಗ ಫಸ್ಟ್ ಫ್ಲೋರ್ಗೆ ಬಂದರೆ ಮೇಯ್ನ್ ಇಲ್ಲೇ ಇರೋದು ತುಂಬ ಫಿಶ್ಗಳು, ಕಲರ್ದು ವೆರೈಟಿ ಫಿಶ್ಗಳು. ನೋಡಿ ಈ ಥರ ಫಿಶ್ ನಾನು ಎಲ್ಲೂ ನೋಡೇ ಇಲ್ಲ ಫ್ರೆಂಡ್ಸ್. ಇದೇ ಫಸ್ಟು. ಬ್ಲೂ ಕಲರ್ ಇದೆ, ತುಂಬ ಮೀನುಗಳಿದೆ ಇದರಲ್ಲಿ, ಎಲ್ಲ ಕಲರ್ ಮೀನುಗಳು ಇದೆ. ನನ್ನ ಮಗ ಕೈಯಲ್ಲಿ ಹೀಗೆ ಹಿಡಿಯೋಕ್ಕೆ ಹೋಗ್ತಾ ಇದ್ದ. ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಮಮ್ಮಿ ಚೆನ್ನಾಗಿದೆ ಅಂದ್ಕೊಂಡು ಹೇಳ್ಕೊಂಡು ನನ್ನ ಚಿಕ್ಕ ಮಗಳೂ ಕರ್ಕೊಂಬಂದುಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು.
ಅವರು ಊರಿಂದ ಬಂದಮೇಲೆ ಯಾವಾಗಾದರೂ ಇನ್ನು ನೆಕ್ಸ್ಟ್ ರಜಕ್ಕೇ ಬರೋಕ್ಕಾಗೋದು. ಮಧ್ಯದಲ್ಲಿ ರಜಾ ಸಿಗೋದಿಲ್ಲ ಮಕ್ಕಳಿಗೆ. ನೋಡೋದು ಯಾವಾಗಾದರೂ ಬಂದರೆ ಚಿಕ್ಕ ಮಗಳನ್ನ ಕರ್ಕೊಂಬರ್ಬೇಕು. ಪಾಪ ಅವಳಿಗೆ ಮಿಸ್ ಮಾಡ್ಕೊಂಬಿಟ್ಟಿದ್ದಾಳೆ. ವಿಡಿಯೋ ನೋಡ್ಬಿಟ್ಟು ಕೇಳ್ತಾಯಿದ್ಲು, ನನ್ನ ಕರ್ಕೊಂಡೋಗಿಲ್ಲ ಮಮ್ಮಿ ನೀವೇ ಹೋಗಿದ್ದೀರಾ ಅಂತ ಹೇಳ್ತಿದ್ಲು. ಈಗ ನಾವು ಮೇಲ್ಗಡೆ ಗ್ರೌಂಡ್ ಫ್ಲೋರಿಂದ ನೋಡಿದ್ವಲ್ಲ, ಅದು ಈಗ ಫಸ್ಟ್ ಫ್ಲೋರ್ಗೆ ಬಂದರೆ ಈ ಥರ ಕಾಣಿಸುತ್ತೆ ನೋಡಿ. ಇದು ಮುಳ್ಳು ತುಂಬ ಚೂಪಾಗಿದೆ. ಇದೊಂಥರ ವೆರೈಟಿ ಫಿಶ್ಗಳು ನೋಡಿ. ಇದು ತುಂಬ ಕಪ್ಪೆ ಚಿಪ್ಪಲ್ಲಿ ಕೂತ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಇದು ಮೀನುಗಳ ಹೆಸರು ಏನು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಹಿಂಗೆ ಹಿಡ್ಕೊಂಡು ಹೋಗ್ತಾಯಿತ್ತು, ಅದನ್ನೇ ಹಾಗೆ ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಅದು ಯಾವ ಥರ ಮೀನು ಅಂತಲೇ ಗೊತ್ತಿಲ್ಲ ಹೆಸರು. ನಾವು ನೋಡಿಲ್ದಿರ ಎಲ್ಲ ಥರದ ಮೀನುಗಳನ್ನು ಇಲ್ಲಿ ಬಂದರೆ ನೋಡ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ನನ್ನ ಮಗನ ಮತ್ತು ನನ್ನ ಮಗಳಿಗೆ ಒಂದು ಫೋಟೋ ತಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ನನ್ನ ಮಗಳೂ ಒಂದು ಫೋಟೋ ತೆಗಿ ಮಮ್ಮಿ ಅಂತ ಹೇಳ್ತಿದ್ಲು. ಅವಳಿಗೂ ಒಂದು ಫೋಟೋ ಕ್ಲಿಕ್ ಮಾಡಿಬಿಟ್ಟು ಮತ್ತಷ್ಟು ಮೀನುಗಳನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ದೊಡ್ಡ ಮೀನು ಚಿಕ್ಕ ಮೀನು ಎಲ್ಲ ಇತ್ತು ನೋಡಿ. ಇದು ಡಬಲ್ ಕಲರ್ ಟ್ರಿಬಲ್ ಕಲರ್ ಮೀನಿದೆ. ತುಂಬ ಚೆನ್ನಾಗಿದೆ. ನಾನು ಲೈಫಲ್ಲಿ ಇದೆ ಫಸ್ಟ್ ನೋಡ್ತಾ ಇರೋದು. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ. ಮಕ್ಳನ್ನ ಕರ್ಕೊಂಬಂದು ಈ ಥರದನ್ನೆಲ್ಲ ತೋರಿಸ್ಬೇಕು ಫ್ರೆಂಡ್ಸ್. ಇಲ್ಲಿ ಮಿರರ್ ಇರುತ್ತೆ ಮತ್ತು ಈ ಥರ ಫಿಶ್ ಎಲ್ಲ ಇದರಲ್ಲಿ ಫುಲ್ಲು ಚಿಕ್ಕ ಚಿಕ್ಕ ಮೀನು. ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ. ಮಿರರ್ ಎದುರುಗಡೆ ಈ ಥರ ಹಾಕ್ಬಿಟ್ಟಿದ್ದಾರೆ. ಅದು ಡಬಲ್ ಥರ ಕಾಣಿಸುತ್ತೆ. ತುಂಬ ಚಿಕ್ಕ ಚಿಕ್ಕ ಮೀನುಗಳು ಇದರಲ್ಲಿರೋದು. ಇದನ್ನೆಲ್ಲ ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನೀರೆಲ್ಲ ಯಾವ ಥರ ಚೇಂಜ್ ಮಾಡ್ತಾರೆ ಹೇಗೆ ಅಂತ ನಮಗಂತೂ ಗೊತ್ತಿಲ್ಲ. ನೋಡೋಕ್ಕೆ ಮಾತ್ರ ತುಂಬ ಕಲರ್ಫುಲ್ಲಾಗಿದೆ. ಒಂದೊಂದು ಗ್ಲಾಸ್ ಕಂಟೈನರಲ್ಲಿ ಒಂದೊಂದು ಕಲರ್ ಮೀನುಗಳು. ಒಂದು ಯೆಲ್ಲೋ, ಬ್ಲೂ, ಗ್ರೀನ್ ಎಲ್ಲ ಕಲರ್ದು ಗ್ಲಾಸ್ಗಳದ್ದು ಕಾಣಿಸ್ತಾ ಇತ್ತು. ಸೆಟ್ಟಿಂಗ್ ಮಾಡಿ ಲೈಟ್ ಹಾಕಿ ಈ ಥರ ಬಿಟ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ನಮ್ಮ ಮಕ್ಳಿಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಇಲ್ಲಿ ಮುಂದೆ ಬಂದರೆ ತುಂಬ ಚಿಕ್ಕ ಚಿಕ್ಕ ಮೀನುಗಳು, ಕಲರು, ಯೆಲ್ಲೋ ಕಲರು, ಗ್ರೇ ಕಲರ್ ಮೀನುಗಳು ಎಲ್ಲ ಇತ್ತು. ಈ ಥರ ಕಲ್ಲುಗಳೆಲ್ಲ ಇತ್ತು ತುಂಬ. ಇಲ್ಲೂ ಅಷ್ಟೇ ಮೇಲಿಂದ ನೀರು ಹರ್ಕೊಂಬರೋದು ಬಂದು ಈ ಥರ ಟ್ಯಾಂಕ್ ಒಳಗಡೆ ಬಂದು ನೀರು ಬೀಳ್ತಾ ಇರತ್ತೆ. ಕೆಳಗಡೆ ಗ್ರೀನು, ಯೆಲ್ಲೋ, ಬ್ಲೂ ಎಲ್ಲ ಕಲರ್ ಥರದ್ದು ಮೀನಿತ್ತು. ಮತ್ತು ಹಾಗೆ ಬಂದರೆ ಇಲ್ಲಿ ನೋಡಿ ವೈಟು, ಬ್ಲ್ಯಾಕು, ರೆಡ್ ಕಲರ್ ಮೀನು. ಈ ಥರ ಮೀನುಗಳನ್ನೇ ನೋಡಿಲ್ಲ ಫ್ರೆಂಡ್ಸ್ ನನ್ನ ಲೈಫಲ್ಲಿ. ಇದು ಫಸ್ಟು. ನನಗಂತೂ ತುಂಬ ಖುಷಿ ಆಗ್ತಿತ್ತು ನೋಡಿ. ಅದನ್ನು ಕತ್ಲಿತ್ತು ಅಲ್ಲಿ ಸ್ವಲ್ಪ. ಆ ಥರ ಕತ್ಲಿದ್ರೆ ಮೀನು ಕಲರಾಗಿ ಕಾಣಿಸುತ್ತೆ. ಅದಕ್ಕೆ ಆ ಥರ ಸೆಟ್ಟಿಂಗು. ಮತ್ತು ಇಲ್ಲಿ ವೈಟ್ ಕಲರ್ ಮೀನುಗಳು ಇಲ್ಲಂತೂ ತುಂಬ ಚೆನ್ನಾಗಿ ಬಂದಿದ್ರು. ಚಿಕ್ಕ ಮಕ್ಕಳನ್ನೆಲ್ಲ ತೊಗೊಂಬಂದಿದ್ರು. ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಅಂತೂ ನೋಡಿ ತುಂಬ ದೊಡ್ಡ ಮೀನು ಮತ್ತು ಗೋಲ್ಡು, ಯೆಲ್ಲೋ ಕಲರು, ವೈಟ್ ಮೀನು ಎಲ್ಲ ಚೆನ್ನಾಗಿತ್ತು. ನನ್ನ ಮಗಂಗಂತೂ ಮೀನು ಹಿಡ್ಕೊಳಕ್ಕೆ ಹೋಗ್ತಿದ್ದ. ಅವನ್ನೇ ಅವನ್ನೇ ಎತ್ಕೊಂಡು ತೋರಿಸ್ಕೊಂಡು ಬರ್ತಾಯಿದ್ರು ನಮ್ಮ ಯಜಮಾನ್ರು. ಇಲ್ಲಾಂದರೆ ಅದರೊಳಗಡೆ ಚಿಕ್ಕದು ಟ್ಯಾಂಕ್ ಇರುತ್ತಲ್ಲ ಅದರಲ್ಲಿ ಕೈ ಹಾಕ್ಬಿಡ್ತಾನೆ, ತೊಗೊಂಬಿಡ್ತಾನೆ ಅಂದ್ಬಿಟ್ಟು. ಚಿಕ್ಕ ಮಕ್ಕಳಿಗೆ ಎಟ್ಕಲ್ಲ ಆ ಥರನೇ ಹೈಟಲ್ಲಿ ಇಟ್ಟಿರ್ತಾರೆ. ಒಂದೊಂದು ಚಿಕ್ಕದಿರುತ್ತೆ, ಅದಾದರೆ ಕೈ ಹಾಕ್ಬಿಡ್ತಾನೆ. ಅವನ್ನ ನೋಡ್ಕೊಂಡು ಹುಷಾರಾಗಿ ಕರ್ಕೊಬರ್ತಾಯಿದ್ದೆ. ಮುಂದಕ್ಕಿಲ್ಲಿ ನೋಡಿ ಎಷ್ಟು ದೊಡ್ಡದು ಗ್ಲಾಸಲ್ಲಿ ತುಂಬ ಚಿಕ್ಕ ಚಿಕ್ಕ ಮೀನುಗಳು.
ವೆರೈಟಿ ಮೀನುಗಳು, ಎಲ್ಲ ಥರದ ಮೀನುಗಳು ಇದರಲ್ಲಿ ಇತ್ತು. ಹಾಗೆ ಇಲ್ಲಿ ಮುಂದೆ ಬಂದರೆ ಡಬಲ್ ಕಲರು, ರೆಡ್ ಕಲರು, ವೈಟ್ ಕಲರು ಮೀನು. ಇದಕ್ಕೆ ಫೀಡ್ ಮಾಡ್ಬೋದು ನಾವು. ಒಂದು ಪ್ಲಾಸ್ಟಿಕ್ ಇದರಲ್ಲಿರುತ್ತೆ ಬೌಲಲ್ಲಿ, 50 ರೂಪಾಯಿ ಒಂದು ಬಾಟ್ಲಿಗೆ ತಗೊಂಡು ನಾವು ಅಲ್ಲಿ ಹಾಕ್ಬೋದು. ಮೀನೆಲ್ಲನೂ ಯಾರಾದರೂ ಊಟ ಹಾಕ್ತಾರಂತ ಕಾಯ್ತಾ ಇರುತ್ತೆ. ಹಾಗೆ ಇಲ್ಲಿ ಮುಂದೆ ಬಂದರೆ ವೈಟ್ ಕಲರ್ ಮೀನು ನೋಡಿ, ಅದು ಉಲ್ಟಾ ಈಜ್ತಾ ಇದೆ ನೋಡಿ. ಅಲ್ಲಿ ಎಷ್ಟು ತುಂಬ ದಪ್ಪ ಮೀನು ಉಲ್ಟಾ ಮಲ್ಕೊಂಬಿಟ್ಟಿದೆ, ಉಲ್ಟಾ ಇದು ಮಾಡ್ತಾಯಿತ್ತು. ಮತ್ತು ಇಲ್ಲಿ ಮುಂದೆ ಬಂದರೆ ಈ ಕಡೆಯಿಂದನೇ ಫಿಶ್ಗೆ ಫೀಡ್ ಮಾಡೋದು ನೋಡಿ. ಯಾವ ಥರ ಬಾಯಿ ತಕ್ಕೊಂಡಿದೆ, ಇದಕ್ಕೆ ಫೀಡಿಂಗ್ ಹಾಕ್ತಾರೆ ಅಂದ್ಬಿಟ್ಟು. ಮೀನೂಟ ಅಂತಲೇ ಅಲ್ಲಿ ಒಂದು ಬಾಟ್ಲಲ್ಲಿ ಇಟ್ಟಿರ್ತಾರೆ, ತಗೊಂಡು ಫೀಡ್ ಮಾಡೋರು ಮಾಡ್ಬೋದು. ಇಲ್ಲಿ ಮುಂದೆ ಬಂದರೆ ತುಂಬ ದೊಡ್ಡ ಮೀನಿದು ಅಷ್ಟೇ, ಉದ್ದ ಮೀನುಗಳು ಮತ್ತು ಪಕ್ಕದಲ್ಲಿ ಚಿಕ್ಕ ಮೀನುಗಳು. ಹಾಗೆ ಇಲ್ಲಿ ಮುಂದೆ ಬಂದರೆ ನೋಡಿ ಎಲ್ಲ ವೆರೈಟಿ ಮೀನುಗಳನ್ನೂ ನೋಡ್ಬೋದು ಆರಾಮಾಗಿ. ಇಲ್ಲಿ ಒಂದು ಕಡೆ ಬಂದರೆ ಸಾಕು ಫ್ರೆಂಡ್ಸ್, ನೀವು ಮಕ್ಕಳನ್ನ ಕರ್ಕೊಂಬರ್ಬೇಕು. ಮಕ್ಕಳು ಇದೆಲ್ಲ ನೋಡಿರಲ್ಲ, ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು.
ಈಗ ಇದನ್ನೆಲ್ಲ ನೋಡಿ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದ್ಬಿಟ್ಟು ಈಗ ನಾವು ಹೋಗುವಾಗ ತುಂಬ ಬೆಳಕಿತ್ತು. ಈಗ ಆಚೆ ಬರೋಷ್ಟೊತ್ತಿಗೆ ಮುಕ್ಕಾಲು ಕತ್ಲಾಗಿದೆ. ಒಳಗಡೆ ಹೋಗಿ ಬರೋದಕ್ಕೆ ಒಂದು ಅರ್ಧ ಅವರ್ 1 ಅವರ್ ಆದರೂ ಬೇಕಾಗತ್ತೆ. ಈಗ ಆಚೆ ಹೋಟ್ಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊರಡಬೇಕು, ಬಸ್ ಸ್ಟಾಪ್ಗೆ ಹೋಗಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು ಎಂಡಿಂಗ್ ಮಾಡ್ತಾಯಿದ್ದೀನಿ.